ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಪ್ರತಿಭಟನೆ. ವಿರೋಧಿ ಬೇಡಿಕೆ ಈಡೇರದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಮೀಸಲಾತಿ ಜಾರಿಗೆ ನಿರಂತರ ಹೋರಾಟ ಮಾಡ್ತಾ ಇದ್ರು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸರ್ಕಾರ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದೆ ಎಂದು ಗುಬ್ಬಿ ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರು ಹಾಗೂ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ತಾಲೂಕು ಕಚೇರಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಮಾಜಿ ಸದಸ್ಯ ಜಿಎಚ್ ಜಗನ್ನಾಥ್ ಮಾತನಾಡಿ, ನಮ್ಮ ಸಮುದಾಯದವರು ಸರ್ಕಾರಿ ಹುದ್ದೆ ಪಡೆದು ಸಮಾಜದಲ್ಲಿ ಬೆಳಿಬೇಕು ಎಂಬ ಆಶಯವಿದ್ರೂ ದಲಿತ ಸಮುದಾಯದ ಕೆಲ ಜನಾಂಗಗಳೇ ನಮಗೆ ಅಡ್ಡಿಯಾಗ್ತಾ ಇವೆ. ಸರ್ಕಾರದಲ್ಲಿ ನಮ್ಮ ಸಮುದಾಯದ ಮಂತ್ರಿಗಳಿಗೆ ಪ್ರಭಾವಿ ಖಾತೆ ನೀಡಿಲ್ಲ ಹಾಗೂ ಅನುದಾನ ಹಂಚಿಕೆಯಲ್ಲಿ ಸಹ ಕಡೆಗಣಿಸಲಾಗಿದೆ ಎಂದು ಕಿಡಿಕಾರಿದ್ರು. ಅವ್ರು 35 ವರ್ಷ ಹೋರಾಟ ಮಾಡಿದ್ರು. ನಾವು ಬರೀ 3.5 ಗಂಟೆನಲ್ಲಿ 6% ತಗೊಂಡು ಅಂತ ಅದಕ್ಕೆ ನಾವು ಕೊಡೋಕ್ಕೆ ನಮ್ದು ವಿರೋಧ ಇಲ್ಲ. ಯಾಕೆಂತಂದ್ರೆ ಅವರು SC ಅಂತ ಬಂದ್ಬಿಟ್ಟಿದ್ದಾರೆ. ಆದ್ರೆ ನಿಜವಾದ ಹೋರಾಟ ಮಾಡ್ತಕ್ಕಂಥ ಮಾದಿಗ ಜನಾಂಗ ಇನ್ನೂ ಸಹ ಊರಾಚನೆ ಇದೆ. ನೀವು ನೋಡಿರ್ಬೇಕು, ಕರ್ನಾಟಕ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಪ್ರಿಯಾಂಕ ಖರ್ಗೆ 59,000 ಕೋಟಿ ಅನುದಾನ. ಡಾಕ್ಟರ್ ಜಿ ಪರಮೇಶ್ ಗೃಹ ಮಂತ್ರಿ 50,000 ಕೋಟಿ ಅನುದಾನ. ಮತ್ತೆ SC ಮಹದೇವಪ್ಪ ಸಮಾಜ ಕಲ್ಯಾಣ ಮಂತ್ರಿ 29,000 ಕೋಟಿ. ನಮ್ಮಲ್ಲಿ ಇಬ್ಬರು ಮಂತ್ರಿ ಅವರೇ, ಒಬ್ಬರು ಎಣ್ಣೆ ಮಾರಕ್ಕೆ, ಒಬ್ಬರು ಹಕ್ಕಿ ಮಾರಕ್ಕೆ. ಪುಸ್ತಕಕ್ಕೆ ಕೊಡಕ್ಕೆ ಗುಲಾಬ್ನವರು ಎಣ್ಣೆ ಮಾರತನ ಲೆಕ್ಕ ತಗೊಳಕ್ಕೆ 6 ತಿಂಗಳು ಬರೋದು. ಆ ಇಲಾಖೆಗೆ ₹1 ಅನುದಾನ ಕೊಟ್ಟಿಲ್ಲ. ಇನ್ನು ಮಾದಾರ ಮಹಾಸಭಾ ತಾಲೂಕು ಅಧ್ಯಕ್ಷ ಕೋಡಿಯಾಲ ಮಹದೇವ ಮಾತನಾಡಿ, ಮಾದಿಗ ಸಮುದಾಯ ಶತಮಾನಗಳಿಂದ ತುಳಿತಕ್ಕೆ ಒಳಗಾದ ಶೋಷಿತ ಸಮಾಜ. ಶಿಕ್ಷಣ ಹಾಗೂ ಸಂಘಟನೆಗಳ ಮೂಲಕ ಹೋರಾಟ ನಡೆಸಿ ಸಮಾಜದಲ್ಲಿ ಬೆಳೆಯುವ ಪ್ರಯತ್ನ ಮಾಡ್ತಿದ್ದೇವೆ. ಆದರೆ ಕೆಲವರು ನಮ್ಮ ಬೆಳವಣಿಗೆಯನ್ನ ಸಹಿಸದೆ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು, ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಲಿದ್ದೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾದಿಗ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಇವತ್ತು ಕರ್ನಾಟಕ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷ ಆದಂತಹ KH ಮುನಿಯಪ್ಪನವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಒಂದು ಸಭೆಯನ್ನು ಇವತ್ತು ಗುಬ್ಬಿ ತಾಲೂಕಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ. ಸುಮಾರು 3 ದಶಕಗಳ ಕಾಲ ಎಲ್ಲ ಮಾದಿಗ ಸಮುದಾಯದ ಹೋರಾಟಗಾರಗಳು ಮನೆ ಮಠಗಳನ್ನ ಬಿಟ್ಟು ಹೋರಾಟ ಮಾಡಿದ್ವು. ಆದರೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ಏನು 7th ಬೆಂಚ್ ನ್ಯಾಯಪೀಠ ನಮಗೇನು ಆದೇಶವನ್ನು ಕೊಡ್ತು ಆಯಾ ರಾಜ್ಯ ಸರ್ಕಾರಗಳಿಗೆ, ಈ ಒಂದು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ನಮಗೆ ಹೂವನ್ನೇ ಇಕ್ಕಕ್ಕೆ ಹೊರಟೈತೆ ಹೊರತು ನಮಗೆ ನ್ಯಾಯವನ್ನು ಕೊಡಲಿಕ್ಕೆ ಹೊರಟಿಲ್ಲ. ಇವತ್ತು ಆಂಧ್ರ ಪ್ರದೇಶ, ತೆಲಂಗಾಣ, ಪಂಜಾಬ್, ಹರಿಯಾಣ, ಸಿಕ್ಕಿಂ ಎಲ್ಲ ರಾಜ್ಯಗಳಲ್ಲೂ ಒಳ ಮೀಸಲಾತಿಯನ್ನು ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಏನು ನನ್ನ ಬಲಗೈ ಸಹೋದರರಾದ ಮಂತ್ರಿಗಳು ಇದ್ದಾರೋ ಅವರು ನಮಗೆ ಬೇಕು ಅಂತಲೇ ನಮಗೆ ಅನ್ಯಾಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆಂದರೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮಗನ ಭವಿಷ್ಯಕ್ಕೋಸ್ಕರ, ರಾಜಕಾರಣದ ಭವಿಷ್ಯಕ್ಕೋಸ್ಕರನ ಮಾದಿಗರನ್ನ ತುಳಿದು ಸಾಯಿಸಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಇವತ್ತು ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಏನಂತಂದರೆ, ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಮಾದಿಗರ ಮತಗಳು ನಿರ್ಣಾಯಕ. ಇವತ್ತೇನು ಪರಮೇಶ್ವರ್ ಗೆದ್ದಿದ್ದಾರೆ, ಅಲ್ಲಿ 69,000 ಮಾದಿಗರು ಹೊರಟಗೆರೆ ಕ್ಷೇತ್ರದಲ್ಲಿ ಅವ್ರಿಗೆ ಓಟ್ ಆಗಿ ಗೆದ್ದಿದ್ದಾರೆ. ಅವರು ಯಾವ ರೀತಿ ಋಣ ತೀರಿಸಬೇಕು ಬೇಡ, ನಮಗೆ ಮಾದಿಗರಿಗೆ ಒಳ ಮೀಸಲಾತಿಯನ್ನು ಮಾಡಿ ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಇನ್ನು ಚೇಳೂರು ಶಿವನಂಜಪ್ಪ ಮಾತನಾಡಿ, ಕೊರಟಗೆರೆ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯದ ಸಾವಿರಾರು ಮತಗಳಿಂದಲೇ ನಾಯಕರು ಗೆಲುವನ್ನ ಸಾಧಿಸಿದ್ದಾರೆ. ಆದರೆ ಈಗ ನಮ್ಮ ಹಕ್ಕಿನ ವಿಷಯದಲ್ಲಿ ಹಿಂದೆ ಸರಿಯುವುದು ಸರಿಯಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಋಣ ಮಾದಿಗ ಋಣ ಮೇಲಿದೆ. ಡಾಕ್ಟರ್ ಜಿ ಪರಮೇಶ್ವರ ನಮ್ಮ ಮಾದಿಗ ಋಣ ನಿಮ್ಮ ಮೇಲಿದೆ. 69,000 ಮಾದಿಗರು ಇರ್ತಕ್ಕಂಥ ಕೊಟ್ಟಿಗೆರೆ ಒಳಗಡೆ ನೀವು ಮತ ಹಾಕಿ ಬರ್ತಾ ಇದ್ದೀವಿ. ನೀವು ಒಟ್ಟಿಗೆ ಏನ್ ತಿಂತೀರಾ? ನೀವಪ್ಪ ಮಾಡಿತ್ತು ಪ್ರಣಾಳಿಕೆ ಅಧ್ಯಕ್ಷ ಯಾರು?
ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷ ಯಾರು? ನೀನು ಕಣಪ್ಪ, ಡಾಕ್ಟರ್ ಜಿ ಪರಮೇಶ್ವರ್. ನೀನೇನ್ ಮಾತಾಡ್ತಾ ಇದ್ಯಾ? ನೀನೇನ್ರಿ ಮಾತಾಡ್ತಾ ಇದ್ಯಾ? ನೀನು ಮಾತಾಡ್ತಕ್ಕಂಥದ್ದು ನಿಖವಾಗಿ ಮಾತಾಡ್ತಾ ಇದ್ಯಾ? ಮಾದಿಗರಿಗೆ ಅನ್ಯಾಯ ಆಗ್ತಕ್ಕಂಥ ವಿಚಾರವಾಗಿ ಮಾತಾಡ್ತಾ ಇದ್ದೀರಾ. ಅರ್ಥ ಮಾಡ್ಕೋ ಡಾಕ್ಟರ್ ಜಿ ಪರಮೇಶ್ವರ್. ಇವತ್ತು ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತೀರಾ. ಯಾವ ವಿಚಾರಕ್ಕೆ ಗೊತ್ತೇ ಇರ್ತಕ್ಕಂಥ ಮಾತಾಡ್ತಾ ಇದ್ದೀರಾ. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಇಡೀ ಏನು ನಮ್ಮ ಹಿರಿಯರು ಹೇಳಿದಾರೋ ಅದೇ ಥರ ಇದೇ ಜಿಲ್ಲೆ ತಾಲೂಕಲ್ಲೆಲ್ಲ ಇಡೀ ಜಿಲ್ಲಾದ್ಯಂತ ಇಡೀ ಕಾಂಗ್ರೆಸ್ ವ್ಯವಸ್ಥೆನೇ ಧೂಳಿಪಾಠ ಮಾಡ್ತಕ್ಕಂಥ ಮಾದರಿ ಶಕ್ತಿ ಇದೆ. ಆ ಶಕ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಂದವರು ಹೇಳಲಿಕ್ಕೆ ಬಯಸ್ತಾನೆ. ಬಂಧುಗಳೇ, ದಯಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ವಿನಯಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ಹೇಳಿರ್ತಕ್ಕಂಥ ಏನು ಸದಾಶಿವ ಆಯೋಗದಲ್ಲಿ ಮಾದಿಗರೇ ಫಸ್ಟ್ ನಂಬರ್ 1, ನಾಗಮೋಹನ್ ದಾಸ್ ವರದಿಯಲ್ಲಿ ನಮ್ಮ ಮಾಧುಸ್ವಾಮಿ ವರದಿಯಲ್ಲಿ ಮಾದಿಗ ನಂಬರ್ 1, ನಾಗಮೋಹನ್ ದಾಸ್ ಮಾದಿಗ ನಂಬರ್ 1. ನಾಳೆ ಇನ್ನೊಂದು ಆಯೋಗ ಮಾಡಿ ಮಾದಿಗರೇ ನಂಬರ್ 1 ಆಗಿರ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರೇ. ದಯಮಾಡಿ ಸಿದ್ದರಾಮಯ್ಯನವರು ಒಂದು ಅಹಿಂದ ಅಂತ ಬಂದು ಏನು ಸ್ಲೋಗನ್ ಹೇಳ್ಕೊಂಡು ನಾಟಕ ಆಡಬೇಡಿ. ಸಿದ್ದರಾಮಯ್ಯ ನಾಟಕ ಆಡಬೇಡಿ. ತುಳಿದಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಳಿ. ನಾಗಮೋಹನ್ ದಾಸ್ ಹೇಳಿದ್ರೆ ಅಂತ ಯಾರಿಗೆ ಹಸಿವಿಂದ ಸತ್ತಿದ್ದಾರೆ, ಯಾರು ನೋವಲ್ಲಿದ್ದಾರೆ, ಯಾರು ಅಸ್ಪೃಶ್ಯತೆ ಅನುಭವಿಸ್ತಾ ಇದ್ದಾರೆ, ಯಾರು ಇವತ್ತು ಹೀನಾಯ ಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತವ್ರಿಗೆ ಪ್ರಥಮ ಸ್ಥಾನ ಕೊಡಿ ಅಂತ ಹೇಳ್ಬಿಟ್ಟು ನಾಲ್ಕು ಹೊರದಿರ್ತಕ್ಕಂಥದ್ದು. ನಿಮಗೆ ಒಂದೇ ಒಂದು ಬಿಂದು ಏಪ್ ಕೊಟ್ಟಿದ್ದಕ್ಕೆ ಪ್ರಬಲ್ ಕೊಟ್ಟಿದ್ದಕ್ಕೆ ನಿಮ್ಗೆ ಹೊಟ್ಟೆ ಇತ್ತಲ್ಲ. ಅವ್ರು ಯಾರೋ ಇದಾರಪ್ಪ, ಅವ್ರು ಯಾರೋ ಅವ್ರು ಮೈಸೂರು. ಅಬ್ಬಬ್ಬರೇ, ನಾವು ನಿಮ್ಮನ್ನು ನಂಬಿತ್ತು ದಲಿತ ಸಂಘ ಸಮಿತಿ ಹೋರಾಟಗಾರರು, ನೀವೆಲ್ಲ ಹಿಂದುಳಿದವರ ಹೋರಾಟಗಾರರು ಅಂತ ಹೇಳ್ಬಿಟ್ಟು ಸ್ವಾಮೀಜಿಗಳು ನಿಮ್ಮನ್ನು ನಂಬಿವು. ಆದ್ರೆ ನೀವು ಮಾಡ್ತಕ್ಕಂಥದ್ದೇನು ಮಸ್ತಲ್ಲಿ ಕಲ್ಲು ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ದಯಮಾಡಿದು ಮಾದಿಗರು ಸಹಿಸ್ಕೊಳ್ಳಲ್ಲ. ದಯಮಾಡಿ ಮಾದಿಗರು ಸಹಿಸ್ಕೊಳ್ಳಲ್ಲ. ಗುಬ್ಬಿ ತಾಲೂಕಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರತಿ ಕಾಲೋನಿಗಳು ಕೂಡ ನಾವು ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಹತ್ತಿರದ ಬರ್ತಾ ಇದೆ. ಗುರುವಾರ ಸಿದ್ದರಾಮಯ್ಯನವರಿಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀವಿ. ಮಾದಿಗರಿಗೆ ನೀವು ಏನಾದರೂ ಕೂಡ ಒಂದು ಉಪಕಾರ ಮಾಡಿದ್ದಾಯ್ತಂದ್ರೆ ನೀವು ನಿಮ್ಮಿಂದಲೇ ಕಾಂಗ್ರೆಸ್ ಸರ್ವನಾಶ ಆಗ್ತಕ್ಕಂಥ ದಿನಗಳು ಹತ್ರ ಬರ್ತಕ್ಕಂಥದ್ದು ಖಂಡಿತ ಆಗ್ತಾ ಇದೆ. ಇನ್ನು ಗುಬ್ಬಿ ತಾಲೂಕಿನ ಪ್ರವಾಸಿ ಮಂದಿರದಿಂದ ತಮಟೆ ವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿ ತಲುಪಿದ ಪ್ರತಿಭಟನಾಕಾರರು ಸರ್ಕಾರದ ವಿಳಂಬವನ್ನ ಖಂಡಿಸಿ ಘೋಷಣೆ ಕೂಗಿದ್ರು. ಬಳಿಕ ಜಿಲ್ಲಾ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ ಎಚ್ಸಿ ಮಹದೇವಪ್ಪ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ವೇಳೆ ಮುಖಂಡರಾದ ನಿಟ್ಟೂರು ರಂಗಸ್ವಾಮಿ, ಕಡಬ ಶಂಕರ್, ಪಾಂಡುರಂಗಯ್ಯ, ಶ್ರೀಧರ್, ವಿದ್ಯಾಸಾಗರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.